ಲೈನಿಂಗ್ ಬ್ಲೌಸ್ ಫಸ್ಟ್ನೇ ಬ್ಲೌಸ್. ಓಕೆ, ವೆರಿ ಗುಡ್. ಚಿನಾರಿ ಬ್ಲೌಸ್. ಮ್ಯಾಮ್ ಪೈಪಿಂಗ್ ಹೇಳಿದೆ ಮ್ಯಾಮ್. ಹೌದು, ನಾರ್ಮಲ್ ಪೈಪಿಂಗು. ನಾರ್ಮಲ್ ಪೈಪಿಂಗ್. ವೆರಿ ಗುಡ್, ವೆರಿ ಗುಡ್ ಪುಟ. ಬಾಕ್ಸ್ ಮ್ಯಾಮ್. ಬಾಕ್ಸ್ ನೆಕ್. ಓಕೆ, ಪ್ಲೈನ್ ಬ್ಲೌಸ್. ಗುಡ್. ಪೈಪಿಂಗ್ ಪ್ಲೈನ್ ಬ್ಲೌಸ್ ಅಲ್ಲಿ ಒಂದು ಎಮಿಂಗು, ಒಂದು ಪೈಪಿಂಗು, ಲೈನಿಂಗ್ ಅಲ್ಲಿ ಪೈಪಿಂಗು. ಓಕೆ, ಗುಡ್. ಥ್ರೆಡ್ ಪೈಪಿಂಗು. ಪ್ಲೈನ್ ಬ್ಲೌಸ್ ಅಲ್ಲಿ ಥ್ರೆಡ್ ಪೈಪಿಂಗು. ಅದಕ್ಕೆ ಫಿನಿಶಿಂಗ್ ಬಂದಿಲ್ಲ ಅದು. ಇದಾಕಪ್ಪ ಅಂತ ಹಿಂಗ್ ನೋಡ್ತಾ ಇದೀನಿ. ಓಕೆ, ನೆಕ್ಸ್ಟ್. ಓಕೆ, ನಾರ್ಮಲ್ ಪೈಪಿಂಗು ನಾರ್ಮಲ್ ಪೈಪಿಂಗ್ ವಿತ್ ಲೈನಿಂಗ್. ಗುಡ್. ವಿ ನೆಕ್. ಮ್ಯಾಮ್ ನಮ್ಮ ಅಕ್ಕಂದು ಮ್ಯಾಮ್ ಇದು, ನಮ್ಮ ಅಕ್ಕಗೆ ಕೊಟ್ಟಿದ್ದೆ ಮ್ಯಾಮ್. ನೋಡಿ, ಎಲ್ಲ ಅವ್ರಿಗೆ ಹೊಲ್ದಲೆ ಬೇರೆಯವ್ರಿಗೆ ಎಲ್ಲ ಹೊಲ್ಬಿಟ್ಟಿದ್ದಾರೆ. ಸಿಂಗಲ್ ಬ್ಲೌಸ್ ಕಲ್ತಿದ್ದೆ. ಪ್ಲೈನ್ ಬ್ಲೌಸ್ ಅಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದು. ವೆರಿ ಗುಡ್, ವೆರಿ ಗುಡ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ, ಸುಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ಮಾತಾಡ್ತಾ ಇದೀನಪ್ಪ ಅಂತಂದ್ರೆ ತುಂಬಾ ಖುಷಿಯಾಗಿರೋ ವಿಷಯ ಹೇಳ್ತೀನಿ. ಕಾರಣ ಏನಕ್ಕೆ ಅಂತಂದ್ರೆ, ನಾನು ತುಂಬಾ ದಿನದಿಂದ ನಾನು ಕ್ಲಾಸಸ್ ಮಾಡ್ಕೊಂಡ್ ಬರ್ತೀನಿ, ಆಲ್ರೆಡಿ ಎಲ್ಲ ಗೊತ್ತಿದೆ. ಅದಕ್ಕೂ ಮುಂಚೆ ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಮ್ಯಾಮ್, ಯೂಟ್ಯೂಬ್ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ನಾವು ನಿಮ್ ಸ್ಟೂಡೆಂಟ್ ಅಲ್ವಾ ಅಂತ ತುಂಬಾ ಜನ ಕೇಳ್ತಾ ಇದೀರಲ್ವಾ. ಖಂಡಿತ ಮಾಡಿ ಹಾಕ್ತೀನಿ. ಸ್ವಲ್ಪ ಎಲ್ಲಾ ಕ್ಲಾಸ್ ಮೈಂಟೈನ್ ಮಾಡ್ಕೊಂಡು ನಾನು ಒಂಚೂರು ಫ್ರೀ ಮಾಡ್ಕೋಬೇಕಲ್ವಾ. ಒಂದ್ ಸ್ವಲ್ಪ ಇವಾಗ ವಿಡಿಯೋಸ್ ಮಾಡೋದ್ರಿಂದ ಬಿಸಿ ಇದೀನಿ. ಖಂಡಿತವಾಗ್ಲೂ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ನಿಮ್ಮನ್ನು ಕೂಡ ಇಂಪ್ರೂವ್ ಮಾಡ್ತೀನಿ, ವಿಡಿಯೋಸ್ ಮಾಡಿ ಹಾಕ್ತೀನಿ. ಓಕೆ, ಈ ನೆಕ್ಸ್ಟ್ ವಿಡಿಯೋ ಏನಕ್ಕೆ ಮಾಡ್ತಾ ಇದೀನಪ್ಪ ಅಂತಂದ್ರೆ, ಒಂದು ಇಷ್ಟ ದಿನ ನಾನು ಕ್ಲಾಸಸ್ ಮಾಡ್ಕೊಂಡಿದ್ನಲ್ವಾ, ಅದ್ರಲ್ಲಿ ಬೇಸಿಕ್ ಅಲ್ಲಿ ದಿ ಬೆಸ್ಟ್ ಬ್ಯಾಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಚಪ್ಪಾಳೆ ಹೊಡಿರೋ, ನಿಮ್ಮನ್ನೇ ಹೊಗಳ್ತಾ ಇದೀನಿ. ಯಾಕೆ ಅಂತ ಕೇಳಿ. ಯಾಕೆ ಅಂತಂದ್ರೆ, ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ಬಟ್ ಝೀರೋ ನಾಲೆಡ್ಜ್, ಯಾವ್ದ್ರಲ್ಲಿ ಟೈಲರಿಂಗ್ ಅಲ್ಲಿ ಝೀರೋ ನಾಲೆಡ್ಜ್ ಆಗಿ ಬಂದು ಕ್ಲಾಸಿಗೆ ಸೇರ್ಕೊಂಡು ಹೆಚ್ಚಿ ಕಮ್ಮಿ 15-20 ದಿನದಲ್ಲೇ ಎಲ್ಲವೂ ನೀಟಾಗಿ ಕಲ್ತ್ಕೊಂಡ್ರು. ಅವ್ರಿಗೆ ಏನೇನ್ ಹೇಳ್ಕೊಟ್ಟಿರ್ತೀವಿ ಅಂತ ಅಂದ್ರೆ, ಸ್ಟಾರ್ಟಿಂಗು ಏಮಿಂಗು, ಉಕ್ಸು ಕಾಜಾ, ಚಿಮ್ಮಿಸ್ ಕಟಿಂಗು, ಪ್ಲೈನ್ ಬ್ಲೌಸ್, ಲೈನಿಂಗ್ ಬ್ಲೌಸ್, ಒಂದು ಬಾಕ್ಸ್ ಡಿಸೈನು, ಅದು ಸೈಜ್ ವೈಸ್ ಹೊಲ್ಸೋದ್ರಲ್ಲೇ 1 ತಿಂಗಳಾಗತ್ತೆ, ಇನ್ನು ಚೆನ್ನಾಗಿ ಹೊಲ್ಸೋದ್ರಲ್ಲೇ. ಇವ್ರು 20 ದಿನಕ್ಕೆ ಬೇಗ ಮುಗಿಸ್ಬಿಟ್ಟು ಮ್ಯಾಮ್ ಮುಗೀತು ಅಂತ ಹೇಳ್ಬಿಡೋದಾ? ಅವಾಗ ಏನ್ ಮಾಡ್ಬೇಕು, ಇನ್ನು ಟೈಮ್ ಇತ್ತಲ್ಲ ಅಂತ ನಮ್ಮ ಖುಷಿಗೆ ಅದನ್ನ ಎಷ್ಟು ಡಿಸೈನ್ಸ್ ಅವ್ರಿಗೆ ಎಕ್ಸ್ಟ್ರಾ ಹೇಳ್ಕೊಟ್ಟಿದ್ಯೋ ಅವ್ರ ಹತ್ರನೇ ಕೇಳೋಣ, ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಓಕೆನಾ? ಒಟ್ಟು ನಮ್ಗಿಬ್ರು ಖುಷಿಯಾಗಿರೋದೇನಪ್ಪಾ ಅಂದ್ರೆ ಬೆಸ್ಟ್ ಬ್ಯಾಚ್ ಅಂತ ಹೇಳಕ್ ಇಷ್ಟಪಡ್ತೀನಿ, ಬೇಸಿಕ್ ಅಲ್ಲಿ. ಓಕೆ, ಆಯ್ನಂದ ಮೈಕ್ ಆನ್ ಮಾಡ್ಕೊಂಡ. ಹಾಯ್ ಮ್ಯಾಮ್. ಯಾವೂರಪ್ಪ? ಗುತ್ತಲ್ ಮ್ಯಾಮ್. ಏನಪ್ಪಾ? ಗುತ್ತಲ್, ಹಾವೇರಿ ತಾಲೂಕು. ಹಾವೇರಿ ತಾಲೂಕು. ಓಕೆ, ಕ್ಲಾಸಿಗೆ ಸೇರ್ಕೊಂಡು ಇಷ್ಟು ಅವ್ರು ಹಾಕೊಂಡಿದಾರಲ್ಲ ಬ್ಲೌಸ್, ಪಪ್ ಸ್ಲೀವ್, ಇದು ಯಾವ್ದು ಬೇಸಿಕ್ ಅಲ್ಲಿ ಇರ್ಲಿಲ್ಲ. ಎಕ್ಸ್ಟ್ರಾ ಕಲ್ತ್ಕೊಂಡು ನಮ್ ಖುಷಿಗೆ ಏನೇನೋ ಹೇಳ್ಕೊಟ್ಬಿಟ್ವಿ ಅಂತ ಡಿಸೈನ್ಗಳನ್ನ. ಎಕ್ಸ್ಟ್ರಾ ಏನೇನ್ ಕಲ್ತ್ಕೊಂಡ್ರು ನಾವ್ ಹೇಳಿದ್ಕಿಂತ ಎಕ್ಸ್ಟ್ರಾ ಒಂದೆರಡು ಬ್ಲೌಸ್ ಡಿಸೈನ್ಸ್, ಬ್ಯಾಕ್ ಡಿಸೈನ್, ಫ್ರಂಟ್ ಡಿಸೈನ್ ಹೇಳ್ಕೊಟ್ರಿ ಮ್ಯಾಮ್. ಓಕೆ, ಡಿಸೈನ್ ಹೇಳ್ಕೊಟ್ವಿ ನೋಡಿ. ಆಮೇಲೆ ಮೈನ್ ಬಿಟ್ಟಿಯಲ್ಲ ಥ್ರೆಡ್ ಪೈಪಿಂಗು. ಥ್ರೆಡ್ ಪೈಪಿಂಗ್ ಮ್ಯಾಮ್. ಇನ್ ಔಟ್ ಮಾಡೋದು ಯಾವ್ದು ಬೇಸಿಕ್ ಅಲ್ಲಿ ಇರಲ್ಲ. ಯಾಕೆ ಹೇಳ್ಕೊಡಲ್ಲ ಅಂದ್ರೆ, ಅವ್ರು ಅಷ್ಟು ಕಲಿಯೋಕೆನೆ ಟೈಮ್ ತಗೊಂತಾರೆ. ಹಂಗಾಗಿ ಇದು ಫ್ಯಾಷನ್ ಡಿಸೈನ್ ಕ್ಲಾಸ್ ಅಲ್ಲ, ನಾರ್ಮಲ್ ಕ್ಲಾಸ್ ಅಲ್ಲಿ. ಫ್ಯಾಷನ್ ಡಿಸೈನ್ ಅಲ್ಲ, ಮತ್ತೊಮ್ಮೆ ಹೇಳ್ತೀನಿ, ನಾರ್ಮಲ್ ಕ್ಲಾಸ್ ಇಷ್ಟು ದಿನ ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋಸ್ ಹಾಕಿ ಹೇಳ್ಕೊಡ್ತಾ ಇದ್ನಲ್ಲ, ಅದ್ರಲ್ಲಿ ಇವರು ದಿ ಬೆಸ್ಟ್ ಬ್ಯಾಚ್. ಓಕೆನಾ? ಅಷ್ಟು ನೀಟಾಗಿ ಕಲ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ. ಅವ್ರು ಹೊಲ್ದಿರೋ ಬ್ಲೌಸ್ ಹಾಕೊಂಡು ಕೂತಿದ್ದಾರೆ. ಏನ್ ಅನಿಸ್ತಕ್ಕಂತ ನಮ್ ಕ್ಲಾಸಿಗೆ ಸೇರ್ಕೊಂಡು? ತುಂಬಾ ಚೆನ್ನಾಗ್ ಅನಿಸ್ತು ಮ್ಯಾಮ್. ನಾನು ಇಷ್ಟು ಕಲಿತೀನಿ ಅನ್ಕೊಂಡಿರ್ಲಿಲ್ಲ. ಓಕೆ, ಆನ್ಲೈನ್ ಕ್ಲಾಸ್ ಅಂದ್ರೆ ಎಲ್ಲರೂ ಬೇಡ ಅಂತಾನೆ ಹೇಳಿದ್ರು ಮ್ಯಾಮ್ ಫಸ್ಟ್ ಸೇರ್ಬೇಕಾದ್ರೆ, ನಮ್ ಸಿಸ್ಟರ್ಸ್ ಎಲ್ಲ. ಆದ್ರೆ ನೀವ್ ಹೇಳ್ಕೊಡೋದ್ ನಮ್ಗೆ ತುಂಬಾ ಇಷ್ಟ ಆಗಿತ್ತು, ಯೂಟ್ಯೂಬ್ ಚಾನಲ್ ಗಳಲ್ಲಿ ನೋಡಿದ್ದು. ಬಟ್ ನಿಮ್ ಹತ್ರ ಕಲಿಬೇಕು ಅನ್ನೋದು ಬಹಳ ಇತ್ತು ಮ್ಯಾಮ್, ಹಾಗಾಗಿ ನಿಮ್ ಹತ್ರ ಸೇರದೆ. ಬಟ್ ಬಹಳ ಖುಷಿ ಆಯ್ತು. ಖುಷಿ ಆಯ್ತು ಕಲ್ತ್ಕೊಂಡೀಗ. ನೀನು ಹೊಲ್ದಿರೋದು ಹಾಕೊಂಡಾಯ್ತು, ನೆಕ್ಸ್ಟ್ ಬೇರೆಯವ್ರಿಗೂ ಹೊಲಿಬೇಕು ಸೈಜ್ ವೈಸ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಆಲ್ ದ ಬೆಸ್ಟ್. ನೀನ್ ಹೊಲ್ದಿರೋ ತೋರ್ಸು ಬ್ಲೌಸ್. ಇದು ಫಸ್ಟ್ ಹೊಲ್ದಿದ್ದು ಮ್ಯಾಮ್. ಓಕೆ, ಗುಡ್. ಪ್ಲೈನ್ ಬ್ಲೌಸ್. ಪ್ಲಸ್ ಗುಡ್. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಇದು ಸೆಕೆಂಡ್ ಹೊಲ್ದಿದ್ದು ಮ್ಯಾಮ್. ಪ್ಲೈನ್ ಬ್ಲೌಸ್ ಸೆಕೆಂಡ್ ಹೊಲ್ದಿದ್ದು. ಗುಡ್ ಗುಡ್ ಗುಡ್. ನೆಕ್ಸ್ಟ್ ಆಮೇಲೆ ಲೈನಿಂಗ್ ಬ್ಲೌಸ್ ಹೇಳಿದ್ರು. ಲೈನಿಂಗ್ ಬ್ಲೌಸ್ ಫಸ್ಟ್ನೇ ಬ್ಲೌಸ್. ಓಕೆ, ವೆರಿ ಗುಡ್. ಕಿನಾರಿ ಬ್ಲೌಸ್. ಕಿನ್ನರಿ ಬ್ಲೌಸ್. ಆಮೇಲೆ ಪೈಪಿಂಗ್ ಹೇಳಿದ್ದೆ ಮ್ಯಾಮ್. ಹೌದು, ನಾರ್ಮಲ್ ಪೈಪಿಂಗು.
ಹಾ ನಾರ್ಮಲ್ ಪೈಪಿಂಗ್. ವೆರಿ ಗುಡ್, ವೆರಿ ಗುಡ್ ಪುಟ. ಆಮೇಲೆ ಬಾಕ್ಸ್ ನೆಕ್ ಮ್ಯಾಮ್. ಬಾಕ್ಸ್ ನೆಕ್, ಓಕೆ ಡನ್. ಇಷ್ಟು ಬೇಸಿಕ್ ಅಲ್ಲಿ ಇರತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ವೆರಿ ಗುಡ್. ಇದು 40 ಸೈಜಿಂಗ್ ಮ್ಯಾಮ್. 40 ಸೈಜ್ ವೈಸ್ ಚೇಂಜ್ ಮಾಡಿದಾಗ ಹೊಲ್ದಿದ್ದು. ಹಾ ಮ್ಯಾಮ್. ಓಕೆ ಗುಡ್ ಗುಡ್. ನೆಕ್ ಡಿಸೈನ್ ರೌಂಡ್ ನೆಕ್ ಕೊಟ್ಟಿರೋದು ಏನದು? ಸ್ಟಾರ್ ನೆಕ್ ತಾನೆ? ಇಲ್ಲ ಇದು ಮ್ಯಾಮ್ ಇದು ಸ್ಟಾರ್ ನೆಕ್. ವೆರಿ ಗುಡ್, ಚೆನ್ನಾಗಿ ಬಂದಿದೆ ಫಿನಿಶಿಂಗ್. ಫೋಟೋಸ್ ಹಾಕ್ದಾಗೆಲ್ಲ ನೋಡಿದ್ದೆ ನಾನು. ಗುಡ್ ಫಿನಿಶಿಂಗ್ ಚೆನ್ನಾಗಿದೆ, ಶೇಪ್ ವೈಸ್ ಕೂಡ ಚೆನ್ನಾಗಿದೆ. ವೆರಿ ಗುಡ್. ಈ ನೆಕ್ಕಿಂದ ಒಂದು ಪಕ್ಕದ ಮನೆ ಹುಡುಗಿಗೆ ಬರ್ಕೊಟ್ಟಿದ್ದೆ ಮ್ಯಾಮ್, ಅವ್ರ ಹತ್ರ ಇದೆ. ಒಂದೇ ತಿಂಗಳಲ್ಲಿ ಕಲ್ತು ಕಸ್ಟಮರ್ಗೂ ಹೊಲ್ಬಿಟ್ಯಾ? ವೆರಿ ಗುಡ್ ಕಂದ. ದುಡ್ಡು ಇಸ್ಕೋಬೇಕಿತ್ತು. ಇಲ್ಲ ಮ್ಯಾಮ್ ನಾನು 28 ಸೈಜ್ ಹೊಲ್ದಿಯಲ್ಲ. ಕೇಳಿ ಅವ್ರಿಗೆ ಫಸ್ಟ್ನೇದು ಕಸ್ಟಮರ್ ನಿಮ್ಗೆ ಹೊಲ್ದಿರೋದು ನಿಮ್ ಮನ್ಸಿಂದ ಎಷ್ಟಾದ್ರೂ ಕೊಡಿ ಅಂತ ಅಟ್ಲೀಸ್ಟ್ 100 ರೂಪಾಯಿ ಇಸ್ಕೊಂಡ್ ಕೊಟ್ಬಿಡಿ ಅವ್ರಿಗೆ. ಫಸ್ಟ್ನಾಗೆ ಖುಷಿಯಾಗಿ ಅವರು ಕೊಡ್ತಾರೆ, ನೀವು ಇಸ್ಕೊಳ್ಳಿ. ಓಕೆ, ಇದು ಥ್ರೆಡ್ ಪೈಪಿಂಗ್ ಮ್ಯಾಮ್. ಫಸ್ಟ್ ಟೈಮ್ ಅದು ಲೈನಿಂಗ್ ಇದು ಸಾದಾ ಬ್ಲೌಸ್ ಅಲ್ಲಿ ಪೈಪಿಂಗ್ ಮಾಡಿದ್ದು. ಓಕೆ ಗುಡ್. ನೆಕ್ಸ್ಟ್ ಇದು ಥ್ರೆಡ್ ಪೈಪಿಂಗ್ ಮ್ಯಾಮ್. ಲೈನಿಂಗ್ ಅಲ್ಲಿ ಥ್ರೆಡ್ ಪೈಪಿಂಗ್. ಥ್ರೆಡ್ ಪೈಪಿಂಗ್ ವಿತ್ ಸ್ಲೀವ್ ಡಿಸೈನ್. ವೆರಿ ಗುಡ್ ಕಂದ, ವೆರಿ ಗುಡ್. ಯೂಟ್ಯೂಬ್ ಚಾನಲ್ ನೋಡಿ ಹೊಲ್ದಿದ್ ಮ್ಯಾಮ್ ಇದು. ಯೂಟ್ಯೂಬ್ ನೋಡ್ಕೊಂಡು ಹೇಳ್ಕೊಟ್ಟಿಲ್ಲ. ಓಕೆ, ಫಸ್ಟೇ ಹೊಲ್ದ್ಬಿಟ್ಟಿದೆ. ಫಸ್ಟ್ ಒಂದ್ ಹೊಲ್ದಿದ್ದೆ ಮ್ಯಾಮ್. ವೆರಿ ಗುಡ್. ಅದು ಸೆಕೆಂಡ್ ಒನ್ ಇದು. ಸೆಕೆಂಡ್ ಒನ್ ಹೊಲ್ದಿದ್. ನಾವ್ ಹೇಳ್ಕೊಟ್ಮೇಲೆ ಹೊಲ್ದಿದ್ರು ನೋಡಿ. ಫಿಟ್ಟಿಂಗ್ ಎಷ್ಟ್ ಚೆನ್ನಾಗಿ ಕೂತಿದೆ, ಕಾಣಿಸ್ತಿದೆ ಅಲ್ವಾ? ಎಷ್ಟ್ ಚೆನ್ನಾಗಿ ಕೂತಿದೆ ಅವ್ರಿಗೆ. ವೆರಿ ಗುಡ್. ಮ್ಯಾಮ್ ಬಹಳ ಚೆನ್ನಾಗಿದೆ ಮ್ಯಾಮ್ ಇದು ಬ್ಲೌಸ್. ಓಕೆ, ಎಷ್ಟು ಹೊಲ್ದಿದೆ ಟೋಟಲ್? 12 ಬ್ಲೌಸ್ ಹೊಲ್ದಿದ್ದೀನಿ ಮ್ಯಾಮ್. ವೆರಿ ಗುಡ್. ನೀವ್ ಅಲ್ಲಿಂದಲೇ ಚಪ್ಪಲೆ ಹೊಡಿರಿ. 12 ಚೆನ್ನಾಗಿ ಬಂದಿದೆ. ಹಾಕೊಂಡ್ ನೋಡಿದೀರೆಲ್ಲ ಆ ಸೈಜ್ ವೈಸ್ ಅವ್ರಿಗೆಲ್ಲ ಕೊಟ್ಟು ಹಾಕೊಂಡ್ ನೋಡಿದೀರಾ? ಹಾ ಮ್ಯಾಮ್ ಹಾಕೊಂಡ್ ನೋಡಿದ್ದೇನೆ. ಯಾಕೆ ಹೇಳ್ದೆ ದಿ ಬೆಸ್ಟ್ ಬ್ಯಾಚ್ ಅಂತೇಳಿ? ಇದಕ್ಕೆ. ಯಾಕೆ ಅಂತಂದ್ರೆ ಏನೂ ಗೊತ್ತಿಲ್ಲ, ಜೀರೋ ನಾಲೆಡ್ಜ್. ಮತ್ತೆ ಆನ್ಲೈನ್ ಅಲ್ಲಿ ಕುತ್ಕೊಂಡು ನಮ್ಮೂರಲ್ಲಿ ಹಾವೇರಿ ಯಾವ್ದೋ ಹೇಳಿದ್ರಲ್ಲ, ಹಾವೇರಿಲಿ ಇರೋದು. ಹೆಂಗಪ್ಪ ಬೇಡ ಬೇಡ ಅಂದ್ರೂ ಕೂಡ ಇಲ್ಲ ನಾನ್ ಸೇರ್ಕೊಂತೀನಿ, ನಾನ್ ಕಲಿತೀನಿ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಸೇರಿದ್ದು ಆಯ್ತು, ಕಲ್ತಿದ್ದು ಆಯ್ತು. ಈ ಕ್ಲಾಸ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಓನಾಗ್ ನಾನು ಮಾಡ್ತೀನಿ ಮ್ಯಾಮ್, ಕಲ್ತಾದ್ಮೇಲೆ ನೆಕ್ಸ್ಟ್ ಡಿಸೈನ್ ಸೇರ್ಕೊಂತೀನಿ ಅಂತ ಹೇಳ್ತವ್ರೆ. ಚೆನ್ನಾಗಿದೆ, ಎಲ್ಲ ಪ್ರಾಕ್ಟೀಸ್ ಮಾಡಿ ಬೇರೆಯವ್ರಿಗೂ ಹೊಲ್ದು ಆಮೇಲೆ ಡಿಸೈನ್ ಸೇರ್ಕೊಳ್ರು ಅಂತೆ. ಹಾ ಮ್ಯಾಮ್. ಓಕೆ ಕಂದ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ವೀಣಾ ಮ್ಯಾಮ್ ಬಗ್ಗೆ ಹೇಳ್ಬಿಡಿ. ವೀಣಾ ಮ್ಯಾಮ್ ನಿಮ್ಗೂ ಥ್ಯಾಂಕ್ ಯು. ಬಹಳ ಟಾರ್ಚರ್ ಕೊಟ್ಬಿಟ್ಟಿದ್ರೆ ಮ್ಯಾಮ್. ಏನಿಲ್ಲ, ಕಲ್ತು ಇಷ್ಟೊಂದು ಬ್ಲೌಸ್ ಹೊಲ್ದ್ರೆ ನಮ್ಗೆ ಅದೇ ಖುಷಿ ಆಗುತ್ತೆ. ಹೌದು, ನಾವ್ ಹೇಳ್ಕೊಟ್ಟದ್ಕೂ ಸಾರ್ಥಕ ಆಯ್ತಲ್ಲ ಅಂತ ಅನ್ಸುತ್ತೆ ಅಷ್ಟೇ. ಒಟ್ಟು ನೀವು ಚೆನ್ನಾಗಿ ಕಲ್ತ್ಕೊಂಡು ಬಿಟ್ಟಿಲ್ಲ ಮ್ಯಾಮ್ ನಾವು. ಓಕೆ, ಕ್ಲಾಸ್ ಅಲ್ಲಿ ಫಸ್ಟ್ ಮಾಡಿ ಎಲ್ಲ ಕೇಳಿದೀವಿ, ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ ಪುಟ್ಟ, ತುಂಬಾ ಥ್ಯಾಂಕ್ಸ್. ಇಷ್ಟೊಂದು ಚೆನ್ನಾಗಿ ನೀವುನು ರೆಸ್ಪಾನ್ಸ್ ಮಾಡಿ ಅಷ್ಟೊಂದು ಎಫರ್ಟ್ ಹಾಕ್ಬಿಟ್ಟು ಹೊಲ್ದಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಓಕೆ, ಯಾಕೆಂದ್ರೆ ಡಿಸೈನ್ ಫಸ್ಟ್ ಎಲ್ಲ ಹೇಳ್ಕೊಟ್ಟು ಇವ್ರು ಫುಲ್ ಕುತ್ಕೊಂಡು ನೋಡ್ಕೊಂತಾ ಇರ್ತಾರೆ. ಅವ್ರು ಮಾಡೋ ಪ್ರತಿ ಒಂದನ್ನು ಲೈವ್ ಅಲ್ಲೇ ಕುತ್ಕೊಂಡು ಎಲ್ಲವೂ ನೋಡಿ ಪ್ರಿಪೇರ್ ಮಾಡಿರ್ತಾರೆ. ಹಂಗಾಗಿ ಅವ್ರು ಮಾತಾಡ್ತಾ ಇರೋದು. ಓಕೆ, ನೆಕ್ಸ್ಟ್ ರೇಖಾ. ರೇಖಾ ಹೇಳಪ್ಪ, ಯಾವ ಊರಪ್ಪ? ರಾಮನಗರ. ಓಕೆ, ರಾಮನಗರದಲ್ಲಿ ಅದೇ ರಾಮನಗರನೇನಾ? ನಮ್ ಕ್ಲಾಸೇ ಬೇಕು, ಆನ್ಲೈನ್ ಅಲ್ಲೇ ಬೇಕು ಅಂತ ಯಾಕೆ ಅನಿಸ್ತು? ನಮ್ ಕ್ಲಾಸ್ಗೆ ಯಾಕೆ ಸೇರ್ಕೊಂಡ್ರಿ? 3 ವರ್ಷದಿಂದ ನಿಮ್ ಕ್ಲಾಸ್ ನೋಡ್ತಿದ್ವಿ ಮೇಡಮ್. ಓ, 3 ವರ್ಷದಿಂದ ನಾನ್ ಸ್ಟೂಡೆಂಟ್ ಅನ್ನಿ ಹಾಗಾದ್ರೆ. ಓಕೆ, ನಮ್ಮ ಹತ್ರನೇ ಕಲಿಬೇಕು ಅಂತೇಳಿ ಸೇರ್ಕೊಂಡ್ ಕಲ್ತು ಖುಷಿ ಇದೆಯಾ? ಏನಿದೆ, ಬೇಜಾರಿದ್ಯಾ? ಖುಷಿ ಐತಿ ಕಲ್ತ್ಕೊಂಡಿದೀನಿ. ಬಗ್ಗೆ ಸ್ವಲ್ಪ ಅಪ್ ಅಂಡ್ ಡೌನ್ ಬರೋದು, ಟಚ್ಸಲ್ಲಿ ಕೊಡ್ತಾ ಇದ್ದಿಲ್ಲ. ಇವಾಗೆಲ್ಲ ಓಕೆ. ಈಗ ಹೆಂಗ್ ಅನ್ಸುತ್ತೆ? ಈಗ ಹೊಲ್ದು ಬೇರೆಯವ್ರಿಗೆ ಕೊಟ್ಟಾಗೆಲ್ಲ ನೀವು ಹಾಕೊಂಡಾಗ ಹೆಂಗ್ ಫೀಲ್ ಆಗತ್ತೆ? ಖುಷಿ ಆಗತ್ತಾ? ಕರೆಕ್ಟ್ ಆಗಿ ಖುಷಿ ಆಗುತ್ತೆ. ಓಕೆ, ತೋರ್ಸಿ. ಪ್ಲೈನ್ ಬ್ಲೌಸ್. ಗುಡ್. ಸ್ಟಾರ್ಟಿಂಗ್ ಅಲ್ಲಿ ಪೈಪಿಂಗ್, ಪ್ಲೈನ್ ಬ್ಲೌಸ್ ಅಲ್ಲಿ ಒಂದು ಎಮಿಂಗು, ಒಂದು ಪೈಪಿಂಗು. ಲೈನಿಂಗ್ ಅಲ್ಲಿ ಪೈಪಿಂಗು. ಓಕೆ, ಗುಡ್. ಥ್ರೆಡ್ ಪೈಪಿಂಗು.
ಲೈನ್ ಬ್ಲೌಸ್. ಪ್ಲೈನ್ ಬ್ಲೌಸ್ ಅಲ್ಲಿ ಥ್ರೆಡ್ ಪೈಪಿಂಗ್, ಅದಕ್ಕೆ ಫಿನಿಶಿಂಗ್ ಬಂದಿಲ್ಲ ಅದು. ಇದ್ಯಾಕಪ್ಪ ಅಂತ ಹಿಂಗ್ ನೋಡ್ತಾ ಇದೀನಿ. ಓಕೆ, ನೆಕ್ಸ್ಟ್ ಇದು 40 ಸೈಜ್. ವೆರಿ ಗುಡ್. ಚೆನ್ನಾಗಿ ಬಂದಿದೆ, ರೌಂಡ್ ಶೇಪ್ ಎಲ್ಲ ಚೆನ್ನಾಗಿದೆ. ಅಟ್ಯಾಚಿಂಗ್ ಉಲ್ಟಾ ಇದು. ಓಕೆ, ಯಾವ್ದೇ ಅಪ್ ಅಂಡ್ ಡೌನ್ ಬರ್ತಾಗ ಎಲ್ಲ ಪರ್ಫೆಕ್ಟ್ ಆಗಿ ಬಂತ? ಸೈಜ್ ವೈಸ್ ಎಲ್ಲ ಹೊಲ್ಸುದ್ವಲ್ಲ? ಸ್ಟಾರ್ ನೆಕ್. ಸ್ಟಾರ್ ನೆಕ್, ವಿ ನೆಕ್? ಸ್ಟಾರ್ ನೆಕ್. ವೆರಿ ಗುಡ್. ನೆಕ್ಸ್ಟ್ ಅದೊಂದು ಬೇರೆ ಕೊಟ್ಟಿದ್ದೀನಿ. ಓಹೋ, ಎಲ್ರು ಕಸ್ಟಮರ್ ಕೊಲಿತಾ ಇದಾರಪ್ಪ. ಅವ್ರ ರೆಸ್ಪಾನ್ಸ್ ಹೆಂಗಿತ್ತು? ಅವ್ರಿಗೆ ಸರಿ ಆಯ್ತು. ದುಡ್ಡು ಇಸ್ಕೋಬೇಕಿತ್ತು. ಕೇಳ್ಬೇಕು. ಹೌದಾ? ಓಕೆ, ವೆರಿ ಗುಡ್. ಹಾಕೊಂಡ್ ನೋಡಿ ಫೋಟೋ ಕಳಿಸ್ಬೇಕು. ಏನಪ್ಪಾ? ಬಬ್ ಸ್ಲೀವ್. ಓಕೆ, ಬಬ್ ಸ್ಲೀವ್ ನೆನ್ನೆ ಇವರೆಲ್ಲ ಹಾಕೊಂಡ್ ಕೂತಿದಾರಲ್ಲ, ಅದು ನೀನ್ ಹಾಕೊಂಡ್ ಕೂರ್ಬೇಕಿತ್ತ ಸ್ಯಾರಿ ಹಾಕೊಂಡು? ಓಕೆ, ಎಷ್ಟಾಯ್ತು ಟೋಟಲ್ ಬ್ಲೌಸ್? ಎಕ್ಸ್ಟ್ರಾ ಹೊಲ್ದಿದ್ದ? ವೆರಿ ಗುಡ್, ವೆರಿ ಗುಡ್, ಗುಡ್. ಓಕೆ, ಸೂಪರ್. ಟೋಟಲ್ ಎಷ್ಟಾಯ್ತು ನಿಮ್ದು? ಇವ್ರದ್ದು ಒಂದ್ ಕಮ್ಮಿ, ನಂದ. ನೋಡಿ, ಅವ್ರು 13 ಬ್ಲೌಸ್ ಹೊಲ್ದಿದ್ದಾರೆ, ವಿತ್ ಕಸ್ಟಮರ್ಗೂ ಒಂದ್ ಎಕ್ಸ್ಟ್ರಾ ಹೊಲ್ದಿದ್ದಾರೆ. ಅವ್ರು ಯಾಕಂದ್ರೆ ಹೊಲ್ದಾಗ ಕಸ್ಟಮರ್ ಹೊಲ್ದು ಸರಿ ತಪ್ಪು ನಾವು ನೋಡಿ ನಮ್ಗೆ ಹೇಳ್ದಾಗ ಸರಿ ಮಾಡ್ಸಕ್ ಈಸಿ ಆಗತ್ತಲ್ಲ, ಮುಂದೆ ಕಸ್ಟಮರ್ ಹೊಲಿಬೇಕು ಅಂತ. ನೀವ್ ಕುತ್ಕೊಂಡು ಆನ್ಲೈನ್ ಅಲ್ಲಿ ಕಲಿಯಕ್ ಆಗತ್ತಾ? ಅಯ್ಯೋ, ಹೆಂಗ್ ಹೇಳ್ಕೊಡ್ತಾರೋ ಏನೋ ಅಂತಾರೆ. ಏನ್ ಅನ್ಸುತ್ತೆ ಕಂದ ಆನ್ಲೈನ್ ಅಲ್ಲಿ? ಹಾಯ್ ಚಿನ್ನ. ಹಾಯ್. ಚಿಕ್ಕ ಪಾಪ ಹಿಡ್ಕೊಂಡ್ ಕಲಿತಾ ಇದ್ದ? 2 ವರ್ಷ ಮೇಡಮ್. 2 ಗಂಟೆ ಅಂದ್ರೆ ಮಲಗಿಸ್ಬಿಡ್ತಿದ್ವಿ. ಅಯ್ಯೋ, ಕ್ಲಾಸ್ ಟೈಮ್ ಅಲ್ಲಿ ಮಲಗಿಸ್ಬಿಟ್ಟು ಕ್ಲಾಸ್ ಅಟೆಂಡ್ ಮಾಡ್ತಾವ್ ನೋಡಿ. ಮಕ್ಳು ಚಿಕ್ಕವಿರ್ತವೆ, ನಮಗ್ ಕಲಿಯಕ್ ಆಗಲ್ಲ ಅಂತಿಲ್ಲ, ಇದೇ ಟೈಮು. ಆ ಟೈಮಲ್ಲಿ ಮಲಗಿಸ್ಬಿಟ್ಟು ಇವತ್ ಲೇಟ್ ಆಯ್ತು ವಿಡಿಯೋ ಮಾಡೋದು, ಹಂಗಾಗಿ ಎದ್ ಕೂತವ್ರೆ. ಕೂರ್ಸ್ಕೊ ಪರವಾಗಿಲ್ಲ. ಆಯ್ಚಿನ, ಏನೋ ನಿನ್ ಹೆಸರು? ಏನ್ ನಿನ್ ಹೆಸರು? ದೈವಿಕ್. ಸೂಪರ್. ನಿನ್ ಹೆಸರು ಸೂಪರ್, ನೀನು ಸೂಪರ್. ನೀನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಕಣೋ. ಸ್ಮೈಲ್ ಕೊಡೋ, ಸ್ಮೈಲ್ ಕೊಡು. ಓಕೆ, ಏನ್ ಅನ್ಸುತ್ತೆ ಕಂದ ಕ್ಲಾಸಿಗೆ ಸೇರ್ಕೊಂಡು? ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿ ಹೇಳ್ಕೊಟ್ರಿ. ಮೀನಾ ಮೇಡಮ್ ಥ್ಯಾಂಕ್ಸ್. ಓಕೆ, ಇಲ್ಲ, ನೀವ್ ಅಷ್ಟು ಚಿಕ್ಕ ಮಕ್ಳು ಇದ್ರೂನು ನೀವ್ ನಾನ್ ಕಲಿಬೇಕು, ನಾನ್ ಏನಾದ್ರೂ ಒಂದ್ ಅಚೀವ್ ಮಾಡ್ಬೇಕು ಅಂತ ನೀವ್ ಮುಂದೆ ಯಾರು ಬಂದ್ರು ಅಷ್ಟೇನೆ, ನಾವ್ ಅವ್ರು ಇಂಪ್ರೂವ್ ಮಾಡೇ ಮಾಡ್ತೀವಿ, ಮೇಲಕ್ ತಗೊಂಡ್ ಹೋಗ್ತೀವಿ. ಅದ್ ನಮ್ ಕರ್ತವ್ಯ. ನೀವ್ ಇಂಟ್ರೆಸ್ಟ್ ಕಲ್ತ್ರೆ ನಾವ್ ಇನ್ನ ಹೇಳ್ಕೊಡ್ತೀವಿ. ಇನ್ನು ನಿಮ್ ಬೇಗ ಇನ್ನೂ ಕಲ್ತಿದ್ರೆ ಇನ್ನೂ ಎಕ್ಸ್ಟ್ರಾ ಹೇಳ್ಕೊಡ್ತಾ ಇದ್ದೆ. ನನ್ ಮುಗಿತು, ಏನ್ ಹೇಳ್ಕೊಡೋಣ ಇವ್ರಿಗೆ? ನಿಜವಾಗ್ಲೂ ನಾನು ಫ್ಯಾಷನ್ ಡಿಸೈನ್ ಅವ್ರಿಗೆ ಹೇಳ್ಕೊಡೋದು. ನಿಮ್ 5000 ಇಸ್ಕೋಬೇಕು ನಿಮ್ ಹತ್ರ, ಎಕ್ಸ್ಟ್ರಾ ಇಸ್ಕೊಡಿ ಅವ್ರದ್ದು. ಫ್ಯಾಷನ್ ಡಿಸೈನ್ ಅವ್ರಿಗೆ ಏನೆಲ್ಲ ಹೇಳ್ಕೊಡ್ಬೇಕಿತ್ತು, ಬಟ್ ಅಷ್ಟು ಖುಷಿಯಾಗಿ ನೀವೆಲ್ಲಾ ಕಲ್ತ್ರಿ ಅಂದ್ಬಿಟ್ಟು ಅಷ್ಟು ನಿಮ್ಗೆ ಹೇಳ್ಕೊಟ್ಟೆ ನಾನು. ಯಾಕಂದ್ರೆ ನಿಮ್ ರೆಸ್ಪಾನ್ಸ್ ಚೆನ್ನಾಗಿತ್ತು. ಒಂದು ದಿನ ರಜಾ ಹಾಕ್ತೇನೆ, ಅಕಸ್ಮಾತ್ ರಜಾ ಹಾಕಿದ್ರು ಅದು ಮಾಡ್ಕೊಂಡ್ ಬಂದು ಪ್ರತಿದಿನ ನೀವ್ ಹಾಕಿರೋ ವಿಡಿಯೋಸ್ ಎಲ್ಲ, ಫೋಟೋಸ್ ಎಲ್ಲ ನಾನು ನೋಡ್ತಾ ಇದ್ದೆ, ಹೇಳ್ಕೊಡ್ತಾ ಇದ್ವಿ ಅಲ್ವಾ. ಖುಷಿ ಆಗೋದು. ಇದೇನಮ್ಮ ಇವ್ರು ಬೇಗ ಮುಗಿಸ್ತವ್ರ ಇದ್ರು ಅಂತ ಇವ್ರನ್ನ ಕೇಳ್ತಾ ಇದ್ದೆ. ಹೋಗ್ಲಿ, ಎಕ್ಸ್ಟ್ರಾ ಎಲ್ಲ ಹೇಳ್ಕೊಡು ಪರವಾಗಿಲ್ಲ ಅಂತೇಳಿ ನಿಮ್ ಇಂಟ್ರೆಸ್ಟ್ ನೋಡಿ ಎಕ್ಸ್ಟ್ರಾ ಹೇಳ್ಕೊಟ್ಟಿದ್ದು. ಓಕೆ, ತೇಜಸ್ವಿನಿ ಲೈವ್ ಬನ್ನಿ. ಕ್ಯಾಮ್ರಾ ಮೈಕ್ ಆಫ್ ಮಾಡಪ್ಪ. ಹಾಯ್ ಪುಟಿ, ಯಾವ ಊರಪ್ಪ? ನಮ್ದು ಸಂಡೂರ್ ತಾಲೂಕು, ಚೋರ್ನೂರ್ ಮ್ಯಾಮ್. ಬಳ್ಳಾರಿ ಡಿಸ್ಟಿಕ್. ಓ, ಇವರೆಲ್ಲ ಆ ಕಡೆ ಅವ್ರೇನೆ. ಕ್ಯಾಮ್ರಾ ಆನ್ ಆಗಿ ಇರ್ಲಿ ಬಿಡು ನಂದ. ಓಕೆ, ಬಳ್ಳಾರಿ ಡಿಸ್ಟಿಕ್ ಇಂದ. ನೋಡೋಣ, ನಮ್ಮ ಹುಡುಗಿ ಕೇಳೋಣ. ಅಷ್ಟು ದೂರದಿಂದ ನಮ್ ಕ್ಲಾಸಿಗೆ ಯಾಕೆ ಸೇರ್ಕೋಬೇಕು ಅನಿಸ್ತು? ಕಲಿಬೇಕನ್ನೋದು ಒಂದಿತ್ತು ಮ್ಯಾಮ್. 2 ವರ್ಷದಿಂದ ನಿಮ್ ಚಾನಲ್, ಯೂಟ್ಯೂಬ್ ಚಾನಲ್ ನೋಡ್ಕೊಂತಾನೆ ಬಂದಿದೀವಿ. ಓಕೆ, ಏನೋ ಒಂದ್ ಸಾಧನೆ ಮಾಡ್ಬೇಕು ಮನೆ ಕುತ್ಕೊಂಡೆ ಅಂತ ಮ್ಯಾಮ್. ಕೆಲವು ಕೇಳಲಿಲ್ವಾ? ಆನ್ಲೈನ್ ಅಲ್ಲಿ ಯಾಕೆ ಕಲಿತಿದ್ದೀರಾ, ಇದು ಹೆಂಗ್ ಕಲಿಯಕ್ ಆಗತ್ತ ಅಂತ ಯಾರು ಕ್ವಶನ್ ಮಾಡ್ಲಿಲ್ವಾ? ಮಾಡಿದ್ರು ಮ್ಯಾಮ್, ಮನೆಯವರೇ ಮಾಡಿದ್ರು, ಅವ್ರಿಗೆ ಹೊಲ್ ತೋರ್ಸಿದೆ ಮ್ಯಾಮ್. ಇದು ನಮ್ ಹುಡ್ಗಿರು ಅಂದ್ರೆ, ಮನೆಯವ್ರ ಕೇಳಿದ್ರೆ ಆನ್ಲೈನ್ ಕಲಿಯಕ್ ಆಗತ್ತ? ನಮ್ ಹುಡುಗಿ ಹೊಲ್ ತೋರ್ಸಿದ್ರ, ಆನ್ಸರ್ ಅಲ್ಲಿ ಕೊಟ್ಟವ್ರೆ ಅಲ್ವಕಂದ, ಹೇಳೋದಲ್ಲ, ಆನ್ಸರ್ ಕೊಟ್ಟಿದ್ ಅಲ್ಲಿ. ವೆರಿ ಗುಡ್, ವೆರಿ ಗುಡ್. ಕೊಟ್ಟಿದ್ರ ಮ್ಯಾಮ್, ಎಲ್ಲಾ ಕಲ್ತಿದೀವಿ. ಅಲ್ಲ, ಅಷ್ಟು ಹೊಲ್ ತೋರ್ಸಿದ್ಮೇಲೆ ನಿಮ್ ಮನೆಯವ್ರ ಏನಂದ್ರು? ನಮ್ ಮನೆಯಲ್ಲಿ ಎಫೆಕ್ಟ್ ಜಾಸ್ತಿ ಇದೆ ಮ್ಯಾಮ್. ಅವರು ನನಗೆ ಸಹಾಯ ಮಾಡಿದ್ರು ಮನೆಯವರು. ವೆರಿ ಗುಡ್. 2 ಮಕ್ಕಳು ಇದಾರೆ, ಅವ್ರನ್ನ ನೈಟ್ ಎಲ್ಲ ಅವರೇ ಊಟ ಮಾಡಿಸಿ ಅವರೇ ಮಲ್ಸ್ಬಿಡ್ತಿದ್ರು ಮ್ಯಾಮ್. ನೈಟ್ ಎಲ್ಲ ಹೊಲ್ದಿದೀವಿ ಮೇಡಮ್, 2 ಬ್ಲೌಸ್ ಮ್ಯಾಮ್. ವೆರಿ ಗುಡ್. ನೋಡಿ, ನಿಮ್ಗೆ ಎಷ್ಟಪ್ಪ ಮಕ್ಳು? 2 ಇದಾರೆ ಮ್ಯಾಮ್. 2 ಮಕ್ಳಿದಾರ? ಎಷ್ಟು ವರ್ಷ?
ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾನೆ ಮ್ಯಾಮ್ ಒಬ್ಬನು, ಒಬ್ಬಳು ಈಗ UKG ಮ್ಯಾಮ್. UKG ಫಸ್ಟ್ ಸ್ಟ್ಯಾಂಡರ್ಡ್. ನೋಡಿ, ಚಿಕ್ಕ ಚಿಕ್ಕ ಮಕ್ಳು, ಇದು ನಿಮ್ ಕಲಿಯೋ ಏಜ್. ಇವಾಗ ಕಲಿತು ಅಂದ್ರೆ ಆಮೇಲೆ ನೀವು ಮಕ್ಳು ಸ್ಕೂಲ್ಗೆ ಹಾಕೊಂಡು ನಿಮ್ಗೆ ಸ್ಕೂಲ್ ಹತ್ರ ಹೋಯ್ತಾ ಕಸ್ಟಮರ್ಗಳು ಸಿಗ್ತಾ ಹೋಗ್ತಾರೆ, ಫ್ರೆಂಡ್ ಗಳು ಆಗ್ತಾ ಹೋಗ್ತಾರೆ. ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಂತ ಹೋಗ್ರಪ್ಪ. ಎಲ್ರು ಅಷ್ಟೇ, ಮಕ್ಳನ್ನ ಸ್ಕೂಲಿಗೆ ಬಿಡಕ್ ಹೋಗ್ತಿರಲ್ಲ, ನೀವ್ ಹೊಲ್ದಿರೋ ಬ್ಲೌಸ್ ಇಬ್ರು ಎಷ್ಟ್ ಚೆನ್ನಾಗ್ ಕಾಣ್ತೀರಾ ಬ್ಲೌಸ್ ಹಾಕೊಂಡು. ಹಿಂಗ್ ಹೋದಾಗ ಏನಂತಾರೆ ಅಲ್ಲಿ, ನೀವ್ ಹೊಲ್ದಿದ್ದ ಅಂತ ಕೇಳ್ತಾರೆ ಅಲ್ವಾ. ಅವಾಗ ಏನನ್ಬೇಕು, ಹೌದು ಅಂದಾಗ ನನಗೂ ಹೊಲ್ಕೊಡು ಅಂತ ಬರ್ತಾರೆ. ಕಸ್ಟಮರ್ ತಾನಾಗೆ ಬರ್ತಾರೆ. ನೀವ್ ಸ್ಕೂಲ್ಗಳಲ್ಲಿ ನೈಟಿ ಹಾಕೊಂಡಂಗೆಲ್ಲ ಹೋಗ್ಬೇಡಿ, ಹಿಂಗೆ ರೆಡಿಯಾಗಿ ಹೋಗಿ ಕರ್ಕೊಂಡ್ ಬರಕ್ ಮಕ್ಕಳನ್ನ. ಅಲ್ಲ, ಕಸ್ಟಮರ್ ಸಿಗ್ತಾರೆ. ಒಳ್ಳೆ ಡ್ರೆಸ್, ಒಳ್ಳೆ ಸ್ಯಾರಿ, ಹೊಲ್ದಿರೋ ಬ್ಲೌಸ್ ಹಾಕೊಂಡು ಹೋಯ್ತು ಅಂದ್ರೆ ನಿಮ್ಗೆ ತಾನಾಗೆ ಕಸ್ಟಮರ್ಗಳು ಸಿಗ್ತಾರೆ, ಹುಡ್ಕೋದೇ ಬೇಡ. ಆಮೇಲೆ ನೀವೆಲ್ಲ ಹೊಲ್ದಿರೋದು ಸ್ಟೇಟಸ್ ಹಾಕೊಳ್ಳಿ. ನಾವ್ ಹೊಲ್ದಿರೋದು ಅಂತ ಹೇಳ್ಕೊಂಡ್ರೆ ತಪ್ಪೇನಿಲ್ಲ, ನೀವ್ ಹೊಲ್ದಿರೋದೇ ತಾನೇ ಅದು. ನೋಡಿ, ಮಕ್ಕಳನ್ನ ಇಟ್ಕೊಂಡು ಅಷ್ಟ್ ಚೆನ್ನಾಗ್. ಇವತ್ತು ಹೊಲ್ದಿದ್ದು ಹಾಕಿದ್ದೆ ಮ್ಯಾಮ್, ಬೆಳಿಗ್ಗೆ ಲೈಕ್ ಬಂದಿದ್ದಾವ ಮ್ಯಾಮ್. ಓಹ್, ವೆರಿ ಗುಡ್. ಎಲ್ಲಾರು ಲೈಕ್ ಕೊಟ್ಬಿಟ್ಟಿದ್ದಾರೆ. ವೆರಿ ಗುಡ್ ಕಂದ. ಓಕೆ, ತೋರ್ಸಿ ಬ್ಲೌಸ್. ಮ್ಯಾಮ್ ಇದು ಸ್ಟಾರ್ಟಿಂಗ್ ಹೊಲ್ದಿರೋದು ಮ್ಯಾಮ್, ಪ್ಲೈನ್ ಬ್ಲೌಸ್. ಹಾ ಮ್ಯಾಮ್, ಪ್ಲೇನ್ ಬ್ಲೌಸ್. ಹಾ, ಇದು ಒಂದ್ ಹೊಲ್ತಿದೀನಿ ಮ್ಯಾಮ್. ವೆರಿ ಗುಡ್. ಹಾ, ಪ್ಲೈನ್ ಅಲ್ಲಿ ಸ್ಟಾರ್ಟಿಂಗ್ ಸೈಜ್ ವೈಸ್ 2 ಕೊಟ್ಟಿದ್ವಲ್ಲ ಅದು. ಹಾ ಮ್ಯಾಮ್, ಇದು ಲಿಫ್ಟಿಂಗ್ ಹೊಲ್ದಿದ್ ಮ್ಯಾಮ್. ಓಕೆ, ನಾರ್ಮಲ್ ಪೈಪಿಂಗ್ ಹಾ, ನಾರ್ಮಲ್ ಪೈಪಿಂಗ್ ವಿತ್ ಲೈನಿಂಗ್. ಗುಡ್. ವಿತ್ ಲೈನಿಂಗ್ ಮ್ಯಾಮ್. ಇದು ನಾನೇ ಹೊಲ್ದಿದ್ದೆ ಮ್ಯಾಮ್, ಪ್ರಿನ್ಸ್ ಕಟ್. ನಿಮ್ದು ಯೂಟ್ಯೂಬ್ ಚಾನಲ್ ಇವ್ರೇನ್ ಕಮ್ಮಿ ಇಲ್ಲ ಕಣ್ರೆ. ಪ್ರಿನ್ಸಸ್ ಕಟ್ಟು ನನ್ ವಿಡಿಯೋ ಚಾನಲ್ ನೋಡ್ಬಿಟ್ಟು ಹೊಲ್ದ್ಬಿಟ್ಟಿದಾರ ನೋಡಿ. ಚಾನಲ್ ಅಲ್ಲಿ ವಿಡಿಯೋ ನೋಡ್ಕೊಂಡು. ವೆರಿ ಗುಡ್. ಹಾಕೊಂಡ್ ನೋಡಿದ್ಯಾ? ಹಾ, ಚೆನ್ನಾಗ್ ಬಂದಿದೆ ಮ್ಯಾಮ್. ವೆರಿ ಗುಡ್, ವೆರಿ ಗುಡ್. ಒಬ್ರು ಜಾಸ್ತಿನೇ. ಒಬ್ರಿಗಿನ್ನ ಒಬ್ರು ಚೆನ್ನಾಗೇ ಹೊಲ್ದಿದಾರೆ ಎಲ್ಲ. ವಿ ನೆಕ್. ವೀಣೆಕ್ಕಿಂಗ್ ಮ್ಯಾಮ್, ನಮ್ಮ ಅಕ್ಕಂದು ಮ್ಯಾಮ್. ಇದು ನಮ್ಮ ಅಕ್ಕಗಳು ಕೊಟ್ಟಿದ್ದೆ ಮ್ಯಾಮ್. ನೋಡಿ, ಎಲ್ಲ ಅವ್ರಿಗೆ ಹೊಲ್ದಳೆ ಬೇರೆಯವ್ರಿಗೆ ಎಲ್ಲ ಹೊಲ್ದ್ಬಿಟ್ಟಿದಾರೆ. ಏನಂದ್ರು ಅವ್ರ ರೆಸ್ಪಾನ್ಸ್ ಹೆಂಗಿತ್ತು? ಸ್ಯಾರಿ ಬ್ಲೌಸ್ ಸ್ಯಾರಿ ಬ್ಲೌಸ್ ಅನ್ಸುತ್ತೆ. ಹಾ ಮ್ಯಾಮ್, ಸ್ಯಾರಿ ಇದೆ ಮ್ಯಾಮ್. ವೆರಿ ಗುಡ್. ಸ್ಯಾರಿ ಬ್ಲೌಸ್ ಹೊಲ್ದು ಬೇರೆಯವ್ರಿಗೆ ಕೊಟ್ಟಿದ್ಯಾ? ಅವ್ರ ಏನಂದ್ರು, ಚೆನ್ನಾಗ್ ಬಂದಿದೆ ಅಂದ್ರ, ಲೂಸ್ ಇದೆ, ಟೈಟ್ ಇದೆ ಅಂದ್ರ? ಇಲ್ಲ ಮ್ಯಾಮ್, ಚೆನ್ನಾಗಿದೆ ಅಂದ್ರು ಮ್ಯಾಮ್. ಅವರು ಟೈಲರಿಂಗ್ ಮ್ಯಾಮ್, ನಮ್ಮ ಅಕ್ಕರು. ಓಕೆ. ಹಾ ಮ್ಯಾಮ್. ಅಲ್ಲ, ಅವ್ರಿಗೂ ಹೇಳಿ ಮ್ಯಾಮ್. ಅವ್ರ ಟೈಲರ್ ಆಗಿದ್ರು ಅವ್ರು ಹೊಲ್ಕೊಟ್ರಲ್ವಾ, ಹಾಕೊಂಡಾಗ ಅವ್ರಿಗೂ ಕಂಪ್ಲೇಂಟ್ ಜಾಸ್ತಿ ಹೇಳ್ತಾರೆ. ಅಲ್ಲಿ ಹಂಗಿದೆ, ಇಲ್ಲಿ ಹಿಂಗಿದೆ, ನನ್ ಹಿಂಗ್ ಬರಲ್ಲ ಅಂತ ಏನು ಹೇಳಿಲ್ವಾ? ಇಲ್ಲ ಮ್ಯಾಮ್, 1 ತಿಂಗಳೊಳಗೆ ಹೆಂಗ ಚೆನ್ನಾಗ್ ಕಲ್ತಿಯಲ್ಲ ಅಂತಂದ್ರು ಮ್ಯಾಮ್. ಖುಷಿ ಪಟ್ರ ಅವ್ರುನು? ಓಕೆ. 40 ಸೈಜ್ ನಮ್ಮಗಳು ಕೊಟ್ಟಿದ್ದೆ ಮ್ಯಾಮ್. ಅದು ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ ಮ್ಯಾಮ್. ಅಮ್ಮನ್ ಕೈಲೂ ಬೇಷ್ ಅನ್ಸ್ಕೊಂಬಿಟ್ಟಿದ್ಯಾ? ಹೊಡಿರಿ ಚಪ್ಪಳೆ. ಅಮ್ಮದಿರ್ ಬೇಗ ಒಪ್ಪಲ್ಲ ಒಪ್ಪಿಟ್ಟಿದ್ದಾರೆ. ಓಕೆ, ಆನ್ಲೈನ್ ಅಲ್ಲಿ ಕಲ್ಸ್ಬಿಟ್ಟವ್ರಲ್ಲ ಅಂತ ವಿ ನೆಕ್. ಓಕೆ, ಗುಡ್. ನನ್ನದೇ ಮ್ಯಾಮ್ ಇದು. ಹಾಕೊಂಡ್ ನೋಡಿದ್ಯಾ? ಫಿನಿಶಿಂಗ್ ಪರ್ಫೆಕ್ಟ್ ಆಗಿ ಕೂತಿತ್ತ? ಚೆಸ್ಟ್ ಹತ್ರ, ಸೈಡ್ ಅಲ್ಲಿ ಎಲ್ಲೋ ರಿಂಕಲ್ಸ್ ಏನು ಬಂದಿರ್ಲಿಲ್ವಾ? ಇಲ್ಲ ಮ್ಯಾಮ್, ಎಲ್ಲ ಚೆನ್ನಾಗಿದೆ ಮ್ಯಾಮ್. ಗುಡ್. ಇದು ಸ್ಟಾರ್ಟಿಂಗ್ ಥ್ರೆಡ್ ಪೈಪಿಂಗ್ ಮ್ಯಾಮ್. ಸಿಂಗಲ್ ಬ್ಲೌಸ್ ಕಲ್ತಿದ್ದೆ. ಪ್ಲೈನ್ ಬ್ಲೌಸ್ ಅಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದು. ವೆರಿ ಗುಡ್, ವೆರಿ ಗುಡ್. ಇದು ಒಂದ್ 40 ಸೈಜ್ ಇಂದ ಎಕ್ಸ್ಟ್ರಾ ಸುಮ್ನೆ ಮತ್ತೆ ಹೊಲ್ದಿದ್ದೀನಿ ಮ್ಯಾಮ್. ಮತ್ತೆ ಖುಷಿ. ಅಮ್ಮ ಖುಷಿ ಪಟ್ಬಿಟ್ರು, ಅದಕ್ಕೆ ಇನ್ನೊಂದ್ ಹೊಲ್ಕೊಟ್ಬಿಟ್ಟ ಅಮ್ಮಂಗೆ. ಹೆಂಗೋ ಮಕ್ಳು ಮನೆಯವ್ರು ನೋಡ್ಕೊಂತವ್ರೆ, ಹೊಲ್ಕೊಟ್ಬಿಡೋಣ ಅಂತ. ಓಕೆ, ನನ್ ಕಡೆಯಿಂದ ನಿಮ್ ಮನೆಯವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ಬಿಡು, ಇಷ್ಟು ಸಪೋರ್ಟ್ ಮಾಡಿದಾರಲ್ಲ ಹೆಣ್ಮಕ್ಳುಗಳಿಗೆ. ಥ್ರೆಡ್ ಪೈಪಿಂಗ್ ಮ್ಯಾಮ್, ಇದು ಒಂದು ಹೊಲ್ದಿದ್ದೀನಿ. ಓಕೆ. ವಿ ನೆಕ್ ಲೀಫ್ ಡಿಸೈನ್ ಅಲ್ಲ? ಮ್ಯಾಮ್, ಸ್ವಲ್ಪ ಇದು ತಲೆ ಡಿಸೈನ್ ಮಾಡುತ್ತೆ. ಈ ತಲೆ ಚೆನ್ನಾಗಿದೆ. ಇದು ನೋಡಲ್ಲ, ಸ್ಲೀವ್ ಡಿಸೈನ್ ಮಾಡಿರೋದು ಚೆನ್ನಾಗಿದೆ ಕಂದ. ಇದು ನಾನ್ ಹೇಳ್ಕೊಟ್ಟಿಲ್ಲ, ಅವಳು ಓನ್ ಆಗಿ ಹೇಳ್ಕೊಂಡ್ ಮಾಡಿರೋದು. ಓಕೆ, ವೆರಿ ಗುಡ್ ಮ್ಯಾಮ್. ಇದೆ ಉಟ್ಕೊಂಡಿದ್ದೀನಿ ಮ್ಯಾಮ್, ಚೆನ್ನಾಗಿ ಸೂಪರ್ ಆಗಿ ಬಂದಿದೆ, ಚೆನ್ನಾಗ್ ಕಾಣಿಸ್ತಿದ್ಯಾ ಕೂಡ. ಓಕೆ, ಟೋಟಲ್ ಎಷ್ಟು ಬ್ಲೌಸ್ ಆಯ್ತು? ನನ್ನವು 13 ಮ್ಯಾಮ್. ಓಕೆ, ನೋಡಿ 13 ಹೊಲ್ಕೊಟ್ಟಿರೋದು. ಬೇರೆಯವ್ರಿಗೆಲ್ಲ ಎಲ್ಲ ಸೇರಿ 13. ಹಾ ಮ್ಯಾಮ್, ಎಕ್ಸ್ಟ್ರಾ ಇದು ಒಂದು ಹೊಲ್ತಿದ್ದೆ ಮ್ಯಾಮ್ ನಮ್ಮಮ್ಮ. ನಿಮ್ಮ ಅಮ್ಮಗ 14. ವೆರಿ ಗುಡ್ ಕಂದ. ನಮ್ ಕ್ಲಾಸ್ ಬಗ್ಗೆ ಏನ್ ಅನಿಸ್ತು? ಚೆನ್ನಾಗ್ ಅನ್ಸಿತ್ತು ಮ್ಯಾಮ್. 2 ವರ್ಷದಿಂದ ನನ್ ಮಗಳು ಸ್ಕೂಲಿಗೆ ಹೋಗಿಂದ ಕಲ್ತ್ರ ಆಯ್ತು ಅಂತಂದ ಹೇಳಿ ಅದೇ ಚಾನಲ್, ನಿಮ್ ಯೂಟ್ಯೂಬ್ ಚಾನಲ್ ಅಲ್ಲೇ ನೋಡ್ತಾ 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 ಇಷ್ಟು ಕಲ್ತೀವಿ ಮ್ಯಾಮ್. ಈಗ ಲೈವ್ ಅಲ್ಲಿನೂ ಇದೆಲ್ಲ ಚೆನ್ನಾಗ್ ಕಲ್ಸಿದ್ರ ಮ್ಯಾಮ್. ಓಕೆ, ಥ್ಯಾಂಕ್ಸ್ ಹೇಳ್ತೀವಿ. ನಾವ್ ಎಷ್ಟೊತ್ತಿಗೆ ಬೇಕಷ್ಟೊತ್ತಿಗೆ ಫೋಟೋ ಹಾಕಿದ್ರು ರೆಸ್ಪಾನ್ಸ್ ಮಾಡ್ತಿದ್ರು. ತಪ್ಪು ಮಾಡಿದ್ರು ತಿರ್ತಿ ಹೇಳ್ತಿದ್ರು. ಚೆನ್ನಾಗ್ ಅನ್ಸುತ್ತೆ ಮ್ಯಾಮ್. 1 ತಿಂಗಳಾಗ ನಾವ್ ಕಲಿತೀವ ಅನ್ಕೊಂಡಿದೀವಿ, ಕಲ್ತಿದೀವಿ.
ಒಂದ್ ತಿಂಗಳಲ್ಲಿ ಕಲಿಯಕ್ಕಾಗತ್ತ ಅಂತ ಕ್ವಶನ್ ಮಾರ್ಕ್ ಇರೋರ್ಗೆ ಆನ್ಸರ್ ಇದು. ಅದು ಆನ್ಲೈನ್ ಅಲ್ಲಿ ಅವರವರ ಮನೆಯಲ್ಲಿ ಫ್ರೀ ಟೈಮ್ ಅಲ್ಲಿ ಕುತ್ಕೊಂಡು ಕಲ್ತಿರೋದು ಇದೆಲ್ಲ. ನನ್ ಕಡೆಯಿಂದ ನಿಮ್ಮೆಲ್ರಿಗೂ ಚಪ್ಪಾಳೆ. ವೆರಿ ಗುಡ್. ವೆರಿ ವೆರಿ ಗುಡ್ ಎಲ್ರಿಗೂ. ಓಕೆ, ಇನ್ನೊಂದ್ 2-3 ಜನ ಬಂದಿಲ್ಲ ಅಲ್ಲ. ಓಕೆ, ಸರಿ ಕಣ್ರ, ಬಹಳ ಖುಷಿ ಆಗುತ್ತೆ. ನಿಮ್ ಕ್ಲಾಸ್ ಕ್ಲೋಸ್ ಅಂತ ಹೇಳ್ಕೊಳಕ್ಕೆ ಬೇಜಾರಾಗ್ತಿದೆ. ಕಾಂಟ್ಯಾಕ್ಟ್ ಅಲ್ಲಿ ಇರಿ, ಚೆನ್ನಾಗ್ ಮಾಡ್ತಾ ಇರಿ. ಡೈಲಿ ತಗೊಂಡ್ ಬಂದ್ಬಿಡೋರು, ಮ್ಯಾಮ್ ನಮ್ ಕ್ಲಾಸ್ ಬಂತು ತಗೊಳ್ಳಿ ಅಟೆಂಡ್ ಮಾಡಿ ಅಂತ ಹೇಳಿ. 12 ಆಗಿದ ತಕ್ಷಣನೇ ಇರು 1 ನಿಮಿಷ ಆದ್ರೂ ಬಿಡ್ತಿರ್ಲಿಲ್ಲ. ತಗೊಳ್ಳಿ ಮ್ಯಾಮ್. ಹುಷಾರಿರ್ಲಿ ಆದ್ರೂ ಹಂಗೆ ಹೇಳ್ಕೊಟ್ರು ಅವರು ಬಂದು. ಹೌದು ಹೌದು, 2-3 ದಿನ ಅವ್ರಿಗೆ ಹುಷಾರಿರ್ಲಿಲ್ಲ. ಆದ್ರೂನು ಕ್ಲಾಸ್ ಯಾರು ಎಲ್ಲ ಟೀಚರ್ಸ್ ಅಷ್ಟೇ, ಅವ್ರಿಗೆ ಹುಷಾರಿಲ್ಲ ಅಂದ್ರೆ ರಜೆ ಕೊಡಲ್ಲ. ಮಕ್ಳುಗಳಿಗೆ ಹುಷಾರಿಲ್ಲ ಅಂದ್ರೆ ಮಾತ್ರ ರಜೆ ಕೊಟ್ಟು ಕಳ್ಸೋದು. ಇಲ್ಲೇ ಬನ್ನಿ ರೆಸ್ಟ್ ಮಾಡಿ ಕ್ಲಾಸ್ ಮಾಡಿ. ಓಕೆ ಓಕೆ ಓಕೆ, ಇವತ್ತು ನಿಮ್ ಕ್ಲಾಸ್ ಕ್ಲೋಸ್ ಆಗ್ತಾ ಇದೆ. ಇವತ್ತಿಗೆ ನನ್ ಕಡೆಯಿಂದ ಆಲ್ ದ ಬೆಸ್ಟ್. ಇನ್ನು ಚೆನ್ನಾಗಿ ಕಸ್ಟಮರ್ ಗಳಿಗೆಲ್ಲ ಒಲಿರಿ, ಇಂಪ್ರೂವ್ ಆಗಿ. ಆಮೇಲೆ ಇನ್ನು ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಇದೆ, ಎಲ್ಲ ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆನಾ? ಸೈಜ್ ವೈಸ್ ಧೈರ್ಯ ಸೈಜ್ ವೈಸ್ ತಗೊಳ್ಳಿ. ಚಾರ್ಟ್ ಕೊಟ್ಟಿದೀವಲ್ಲ, ಸೈಜ್ ವೈಸ್ ಚಾರ್ಟ್ ತಗೊಂಡು ಆರಾಮಾಗಿ ಮಾಡಿ, ಭಯ ಬಿಡಿ. ಓಕೆನಾ? ಕ್ಲೋಸ್ ಮಾಡ್ಲಾ? ಬಾಯ್ ಮ್ಯಾಮ್. ಬಾಯ್ ಮ್ಯಾಮ್. ಬಾಯ್ 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 ಬಾಯ್. ಬಾಯ್.